ನಾನು ಇಲ್ಲಿದ್ದೀನಿ ಅಂತ ಗೊತ್ತಿದ್ದೆ ಹೊಡೆದೆ ಅಲ್ಲ. ಅದೇನು ನನ್ ರೂಮ್ಗೆ ಕಳ್ತನದಲ್ಲಿ ಬಂದಿರೋದು ನೀನು, ಬೈಬೇಕಾಗಿರೋದು ನಾನು. ಇವಾಗ ನೀನೇ ನನಗ್ ಬೈತಾ ಇದ್ಯಾ? ನಾನು ಬೇಕು ಅಂತ ಏನ್ ಬರ್ಲಿಲ್ಲ. ಆಹಾ, ನಿಮ್ಮ ವಾಶ್ರೂಮಲ್ಲಿ ನೀರ್ ಬರ್ತಿದ್ಯಾ ಅಂತ ನೋಡಕ್ ಬಂದೆ. ಓಹೋ ಹೌದ್ ಬಿಡು. ನಾವಿಬ್ರು ಮುಸ್ಕಾಕೊಂಡಿದೀವಿ ಅಂದ್ರೆ ನೀನ್ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತಾಯ್ತು ಬಿಡು. ಅಂತದೇನಿಲ್ಲ. ಸರಿ ಮತ್ಯಾಕ್ ಬಂದೆ? ಯಾಕೆ ಅಂದ್ರೆ ಹೇಳಿದ್ನಲ್ಲ ನೀರ್ಗೋಸ್ಕರ ಅಂತ. ಏಯ್, ನನಗ್ ಗೊತ್ತು ನೀನಷ್ಟು ಡ್ರಾಮಾ ಮಾಡೋದ್ ಬೇಕಿಲ್ಲ. ತಾಮ್ರದ ಪತ್ರನ ಹಾಳು ಮಾಡು ಅಂತ ನಿನಗವನ್ ಹೇಳಿದ್ದಾನೆ, ಅದಕ್ಕೋಸ್ಕರನೇ ಬಂದೆ ಅಲ್ವಾ? ಪತ್ರಗಳ? ಯಾವ ಪತ್ರಗಳು? ನಿನಗ್ ಗೊತ್ತಿದೆ ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು. ಇನ್ನೊಂದು ಸಲ ಇಂತ ಹುಚ್ಚು ನಾಟಕಗಳಾಡ್ಬೇಡ. ಅಸ್ಮಿತಾ, ತಗೋ ಇದನ್ನ. ಏನು ಕ್ಯಾಶಾ? ನಾನಿನ್ನೂ ಪತ್ರನ ಕೊಟ್ಟೇ ಇಲ್ವಲ್ಲ. ಹೆದರ್ಕೋಬೇಡ, ಕ್ಯಾಶ್ ಅಲ್ಲ. ಮತ್ತೆ ಏನಿದು? ನಾನು ಅಲರ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಅದು ಕಚ್ಬಿಡ್ತಿತ್ತು. ಯಾರಾದ್ರೂ ಕ್ಯಾಶ್ ಗಿಫ್ಟ್ ಆಗಿ ಕೊಡ್ತಾರೆ, ನೀವೇನೋ ಈ ಹಾವನ್ ಗಿಫ್ಟ್ ಆಗಿ ಕೊಡ್ತಿದ್ದೀರಾ? ಇದು ಗಿಫ್ಟ್ ಅಲ್ಲ, ರಾಜಲಕ್ಷ್ಮಿ ಸಾವು. ಈ ಹಾವನ್ನ ಹಿಪ್ನೋಟೈಸ್ ಮಾಡಿದ್ದಾರೆ. ಈ ಹಾವನ್ನ ರಾಜಲಕ್ಷ್ಮಿ ಹತ್ರ ಬಿಟ್ರೆ ರಾಜಲಕ್ಷ್ಮಿಗೆ ಕಚ್ಚಿ ಸಾಯಿಸ್ಬಿಡುತ್ತೆ. ನೀನು ತಾಮ್ರಪತ್ರ ಕದಿಯೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಅಲ್ಲಿವರೆಗೂ ನನ್ನ ಪರಿಸ್ಥಿತಿ? ನಿನ್ಗೇನು ಮಾಡೋದಿಲ್ಲ. ಯಾರನ್ನ ಟಾರ್ಗೆಟ್ ಮಾಡಿ ಹಿಪ್ನೋಟೈಸ್ ಮಾಡ್ತೀವೋ ಅವರನ್ನೇ ಸಾಯಿಸುತ್ತೆ. ಆದ್ರೆ ನಿನ್ಗೇನು ತೊಂದರೆ ಕೊಡೋದಿಲ್ಲ. ತಗೋ. ಆದ್ರೆ ಈ ಹಾವು ನನ್ನ ನೋಡ್ತಿದೆ. ಹೋದ ಜನ್ಮದಲ್ಲಿ ನಿನ್ಗೂ ಇದಕ್ಕೂ ಏನೋ ಸಂಬಂಧ ಇರ್ಬೇಕೇನೋ. ಈ ಜನ್ಮದ ವಿಷಯಗಳನ್ನ ಹೇಳಿ ನಿಜವಾಗ್ಲೂ ನನ್ಗೇನೋ ಆಗಲ್ಲ ತಾನೆ? ನೀನು ನಿಜವಾಗ್ಲೂ ಸತ್ತೋಗ್ತೀನಿ ಅಂತ ಅಷ್ಟು ಭಯ ಆಗ್ತಿದ್ರೆ ನಾನು ಇನ್ನೊಂದು ಹಾವನ್ನ ನಿನಗೋಸ್ಕರ ಹಿಪ್ನೋಟೈಸ್ ಮಾಡಿಸ್ತೀನಿ. ಏನ್ ಹೇಳ್ತಿದ್ದೀರಾ ನೀವು? ನಿನ್ನ ಅನುಮಾನನ ಪಕ್ಕಕ್ಕಿಟ್ಟು ತಗೊಂಡೋಗು. ಹಲೋ. ಹಾ, ಏನು? ಯಾರ್ದ ಫೋನು? ಅದೇ ಆ ಮನುಷ್ಯ ವಾಸುದೇವ್ ಅವರ? ಅಲ್ಲ ಸರ್, ಆ ಹಾವಿಡಿಯವನು ಫೋನ್ ಮಾಡಿದ್ದ. ಆ ಹಾವಿಗೆ ಹಿಪ್ನೋಟೈಸ್ ಮಾಡಿದ್ವಂತೆ. ಆ ಹಿಪ್ನೋಟೈಸ್ ಮಾಡಿರೋ ಹಾವು ಅವನ ಹತ್ರನೇ ಇದೆಯಂತೆ. ಇದು ಯಾರನ್ನಾದ್ರೂ ಸಾಯಿಸ್ಬಿಡುತ್ತೆ ಸರ್. ನಿನ್ ತಲೆಲ್ವೇನೋ? ಈಗ ಅಸ್ಮಿತಾ ಪರಿಸ್ಥಿತಿ ಏನೋ? ಇನ್ನೇನಾಗುತ್ತೆ, ಕಚ್ಚುತ್ತೆ. ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಕಚ್ಚುತ್ತೆ. ಅಲ್ಲಿ ರಾಜಲಕ್ಷ್ಮಿ ಇದ್ರೆ ಅವಳನ್ನು ಕಚ್ಚುತ್ತೆ. ಇಲ್ಲ ಅಂದ್ರೆ ಉಳಿದವ್ರು ಸಾಯ್ತಾರೆ. ಅಸ್ಮಿತಾ ಆಯಸ್ಸು ಗಟ್ಟಿ ಇದೆಯೋ ಇಲ್ವೋ ಅಂತ ಸ್ವಲ್ಪ ಕಾದ್ ನೋಡಿದ್ರು. ಆದ್ಯಾ, ಇಲ್ಲಿ ನನ್ ಕೈಲಿ ಕೊಡು, ನಾನ್ ಮಾಡ್ತೀನಿ. ನೀನ್ ಹೋಗಿ ಕೂತ್ಕೋ. ಬೇಡ ದೊಡಮ್ಮ, ನಾನೇ ಮಾಡ್ತೀನಿ. ಈ ಆದ್ಯ ಕೈ ರುಚಿನ ಅವ್ರ ರುಚಿ ನೋಡ್ಬೇಕಲ್ವಾ, ಇವಾಗ ತೋರಿಸ್ತೀನಿ. ಅಯ್ಯೋ ಆದ್ಯಾ, ನಿನಗೆ ಅಡಿಗೆ ಮಾಡೋಕ್ ಬರಲ್ವಲ್ಲೇ? ಕೊಡು, ನಾನ್ ಮಾಡ್ತೀನಿ. ಪರವಾಗಿಲ್ಲ ದೊಡಮ್ಮ, ನಾನು ಇದೀನಲ್ವಾ, ನಾನು ನೋಡ್ಕೋತೀನಿ. ಆದ್ಯಾ, ಅದ್ ಹಾಗಲ್ಲ. ಇಲ್ಲಿದ್ದೀರಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಕಣೋ ಸೀನು, ಪಾರ್ವತಿ ಪಂಚಾಯತಿಗೆ ಹೋದ್ಲು. ಆದ್ಯನ ಅಡ್ಗೆ ಮಾಡು ಅಂತ ಹೇಳಿದಾಳೆ. ಇವಳಿಗೆ ಅಡಿಗೆ ಮಾಡೋಕೆ ಬರಲ್ಲ, ನಾನ್ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದ್ದಾಳೆ. ನೀನಾದ್ರೂ ಸ್ವಲ್ಪ ಹೇಳು. ಹೌದಾದ್ಯಾ?
ಆದ್ಯಾ ನೀನೇ ಮಾಡು. ಹಾ ಅಯ್ಯೋ ಸೀನು ಅದಲ್ಲ ಕಣೋ, ಅವಳಿಗೆ ಅಡಿಗೆನೆ ಬರಲ್ಲ ಕಣೋ. ಅತ್ತೆ ನೀವೇನು ಮಾತಾಡ್ಬೇಡಿ, ಆದ್ಯ ನೋಡ್ಕೊತಾಳೆ ಬನ್ನಿ. ಅವಳು ಕೈಯಾರೆ ಮಾಡಿದ್ದನ್ ಎಲ್ಲರೂ ತಿಂತಾರೆ. ಅವಳಿಗೆ ಬರೋಲ್ಲ ಕಣೋ, ನೀನಾದ್ರೂ ಹೇಳೋ ಅಂದ್ರೆ ಏನು? ನೀವು ಬನ್ನಿ. ನಾನ್ ನೋಡ್ಕೊತೀನಿ ಬನ್ನಿ ಅತ್ತೆ. ಸೀನು. ಬನ್ನಿ. ಅಯ್ಯೋ ರಾಮ್ನೇ. ಅತ್ತೆ ಈಗ ನೋಡ್ತೀರಿ ಆ ರಾಜಲಕ್ಷ್ಮಿ ಸತ್ ಹೋದ್ಲು ಅಂತ ವಿಷಯ ಬರುತ್ತೆ. ಬರೋದು ಅಲ್ಲಿಂದ ಅಲ್ಲ ಕಣೆ, ಇಲ್ಲಿಂದ ಕಣೆ. ಹ ಏನಾಯ್ತತ್ತೆ? ಅದು ನಿನ್ ಹಿಂದೆನೆ ಇದೆ ಕಣೆ. ಏಯ್ ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಯಾರೇ ನಿನಗೆ ಹಿಪ್ನೋಟೈಸ್ ಮಾಡಿದ್ದು? ಅಯ್ಯೋ ಸರಿಯಾಗಿ ಟ್ರೈನಿಂಗು ಕೊಟ್ಟಿಲ್ವಲ್ಲ. ಹೋಗು ಮೇಲ್ ಹೋಗು, ಅವಳು ಕಚ್ಬಿಟ್ ಬಾ ಹೋಗು. ಬೇಕಂದ್ರೆ ಮೊಟ್ಟೆ ಹಾಲೆಲ್ಲ ತರ್ತೀನಿ. ನೀನ್ ಜೀವನದಲ್ಲೇ ಅಷ್ಟೊಂದೆಲ್ಲ ತಿಂದಿರಲ್ಲ. ಅಷ್ಟೊಂದ್ ಹಾಲು ಮೊಟ್ಟೆ ಎಲ್ಲ ತಂದಿಡ್ತೀನಿ. ಹೋಗು. ಇದು ಒಂದು. ಹಲೋ, ಯಾರು? ನಾನ್ ಮೇಡಮ್. ನೀನಾ? ಇನ್ನು ಕೆಲ್ಸ ಮುಗ್ದಿಲ್ವೋ? ಆ ಹಾವು ರಾಜಲಕ್ಷ್ಮಿ ರೂಮ್ಗೆ ಹೋಗ್ದೇನೆ ನನ್ ಹಿಂದೆನೆ ಸುತ್ತುತ್ತಿದೆ. ಕೆಲ್ಸ ಮುಗಿಯುತ್ತೆ, ನಾನೀಗ ಕ್ಲಿಯರ್ ಆಗಿ ಹೇಳಿ ಕಳಿಸ್ತಿದ್ದೀನಿ. ಏನ್ ಕೆಲ್ಸ ಮುಗಿಯೋದು? ಅದ್ರ ಹತ್ರ ನೀವಿದ್ರೆ ನೀವೇ ಸತ್ತೋಗ್ತೀರಾ. ಹಾ? ಏನ್ ಹೇಳ್ತಿದ್ಯಾ? ಅದಕ್ಕೆ ಹಿಪ್ನೋಟೈಸ್ ಮಾಡಿದಾರ್ ತಾನೆ? ಅದನ್ನೇ ಮಾಡಿಲ್ಲ, ಅದಕ್ಕೆ ಅದು ಯಾರನ್ ಬೇಕಾದ್ರೂ ಕಚ್ಚುತ್ತೆ. ಅಯ್ಯೋ, ಏನಯ್ಯ ಹೇಳ್ತಿದ್ಯಾ? ಮೊದಲು ನೀವು ಅರ್ಜೆಂಟಾಗಿ ಅದನ್ನ ಸೈಡಿಗೆ ಹಾಕಿ, ಇಲ್ಲಾಂದ್ರೆ ನೀವೇ ಅದರಿಂದ ದೂರ ಇರಿ.